12 ಶವಗಳು ಒಟ್ಟಿಗೆ ಬಂದಾಗ ಸ್ಮಶಾನ ಕೂಡ ಕಣ್ಣೀರು ಹಾಕಿತು. ತಾಯಿಮಗಳು, ಅಜ್ಜಿ, ಮೊಮ್ಮಗ, ಅತ್ತೆ, ಮಗ, ಅತ್ತಿಗೆ ಮತ್ತು ಅತ್ತಿಗೆಯ ಚಿತೆಯನ್ನು ನೋಡಿ ಎಲ್ಲರೂ ಕಣ್ಣೀರು ಹಾಕಿದರು. ಇಷ್ಟೇನಾ ನಿನ್ನ ಕಿಮ್ಮತ್ತು? ತುಪ್ಪದ ಡಬ್ಬಿ, ಕಟ್ಟಿಗೆಯ ರಾಶಿ, ಕೆಲವೇ ನಿಮಿಷಗಳಲ್ಲಿ ಬೂದಿ ಬೂದಿ. ನಿನ್ನ ಶರೀರ, ಇಷ್ಟೇನಾ ನಿನ್ನ ಕಿಮ್ಮತ್ತು? ಒಂದು ಸಂಜೆ ಪ್ರಾಣ ಪಕ್ಷಿ ಹಾರಿ ಹೋಯಿತು. ತಾನು ಗಳಿಸಿದ್ದು ಯಾರದ್ದೋ ಪಾಲಾಯಿತು. ಕೆಲವರು ದುಃಖ ವ್ಯಕ್ತಪಡಿಸುತ್ತಿದ್ದಾರೆ, ಉಳಿದವರು ತಮಾಷೆ ನೋಡುತ್ತಿದ್ದಾರೆ. ಅರೆ, ಬೇಗನೆ ಎತ್ತಿರಿ, ಕತ್ತಲಾಗುತ್ತಾ ಬಂತು. ಹೊಟ್ಟೆ ಹಸಿದಿದೆ. ಯಾರು ರಾತ್ರಿಯೆಲ್ಲ ಕಾಯುವರು? ಇದು ನೆಂಟರ ನಡುವಿನ ಸಂಭಾಷಣೆ. ಇಷ್ಟೇನಾ ನಿನ್ನ ಕಿಮ್ಮತ್ತು? ನಾ ಸತ್ತು ಆತ್ಮ ಮೇಲಕ್ಕೆ ಹಾರುತ್ತಿದೆ, ನಕ್ಷತ್ರಗಳ ಮೇಲೆ. ಕೆಳಗೆ ಇಣುಕಿ ನೋಡಿದೆ. ಮನೆಯವರು ಹರಟೆ ಹೊಡೆಯುತ್ತಾ ಇದ್ದಾರೆ. ಮೊಮ್ಮಕ್ಕಳು ಮೊಬೈಲ್ನಲ್ಲಿ ತಲ್ಲೀನ. ಇನ್ನು 4:30 ಇರಬೇಕಾಗಿತ್ತು. ಇಷ್ಟೇನಾ ಕೇಳಿದ ಸಾಂತ್ವನದ ಮಾತು? ಇಷ್ಟೇನಾ ನಿನ್ನ ಕಿಮ್ಮತ್ತು? ಮಗ ಒಂದು ದೊಡ್ಡ ಫೋಟೋ ತೂಗು ಹಾಕಿದ. ನನ್ನ ಫೋಟೋ ಅದು. ಅದಕ್ಕೊಂದು ಹಾರ ಹಾಕಿದ. ಕೆಲವೊಂದು ದಿನ ಅಗರ ಬತ್ತಿ ಉರಿಸಿದ. ದಿನ ಪತ್ರಿಕೆಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಆಮೇಲೆ ಕೆಲವು ದಿನಗಳ ನಂತರ ನನ್ನ ಫೋಟೋ ಮೇಲೆ ಜಮಾಯಿಸಿದ ಧೂಳನ್ನು ಕೂಡ ನೋಡಲಿಲ್ಲ ಆತ. ಇಷ್ಟೇನಾ ನಿನ್ನ ಕಿಮ್ಮತ್ತು? ಜೀವನವೆಲ್ಲ ದುಡಿದೆ, ದಣಿದೆ, ದುಡ್ಡು ಗಳಿಸಿ ಜಮಾ ಮಾಡಿಸಿದೆ. ಎಲ್ಲವೂ ನನ್ನದು ನನ್ನದು. ಏನೋ ಒಣಜಂಬ ತನ್ನವರಿಗೆಲ್ಲ ಮಾಡಿದೆ. ಆದರೆ ತನಗಾಗಿ ಶೂನ್ಯ, ಬರೀ ಶೂನ್ಯ. ಹೊರಟಿರುವೆ ಖಾಲಿ ಬೊಗಸೆಯಲ್ಲಿ. ಒಂದು ಹುಲ್ಲು ಕಡ್ಡಿಯೂ ಜೊತೆಗಿಲ್ಲ. ಇಷ್ಟೇನಾ ನಿನ್ನ ಕಿಮ್ಮತ್ತು? ಆವರಿಸಿದ ಅಹಂಕಾರ. ಎಷ್ಟೊಂದು ಪದವಿ, ಎಷ್ಟೊಂದು ದುಡ್ಡು. ಕೊನೆಗೆ ಹೋಗುವ ದಿನ ಬಂತು. ಆದರೆ ಜೊತೆಗೆ ಒಯ್ಯುವುದು ಏನನ್ನು? ನಾವು ಗಳಿಸಿದ ಪಾಪ ಪುಣ್ಯ ಕರ್ಮಗಳನ್ನೇ, ಇನ್ನೇನೂ ಇಲ್ಲ. ಮತ್ತೇಕೆ ಈ ಸೊಕ್ಕು? ಯೋಚಿಸು ಮನೋಜ, ನಿನ್ನ ಕಿಮ್ಮತ್ತು ಇಷ್ಟೇನಾ?